ಸೆಪ್ಟೆಂಬರ್ 2 ಈ ದಿನ ಸೋಮವಾರ, ಸೋಮವತಿ ಅಮಾವಾಸ್ಯೆ ಬಂದಿದೆ. ಎಲ್ಲ ಅಮಾವಾಸ್ಯೆಗಳಿಗಿಂತ ಈ ಅಮಾವಾಸ್ಯೆ ತುಂಬಾ ಶಕ್ತಿಯುತವಾದಂಥದ್ದು. ಏಕೆಂದರೆ ಸೋಮವಾರ ಬರುವ ಅಮಾವಾಸ್ಯೆಯನ್ನು ಸೋಮವತಿ ಅಮಾವಾಸ್ಯೆ ಎಂದು ಹೇಳುತ್ತಾರೆ. ಸೋಮವಾರ ಅಂದರೆ ಶಿವನಿಗೆ ತುಂಬಾ ಇಷ್ಟವಾದ ದಿನ. ಹಾಗಾಗಿ ಸೋಮವಾರ ಬರುವ ಅಮಾವಾಸ್ಯೆ ತುಂಬಾ ಶಕ್ತಿಯುತವಾದದ್ದು. ಈ ಸೋಮವತಿ ಅಮಾವಾಸ್ಯೆ ಅಂದರೆ ಆ ಪರಮೇಶ್ವರನಿಗೆ ತುಂಬಾ ಪ್ರೀತಿಕರವಾದದ್ದು. ಹಾಗಾಗಿ ಈ ಸೋಮವಾರ ಈ ದಿನ ಪ್ರತಿಯೊಬ್ಬರು ಮನೆಯಲ್ಲಿ ಪೂಜೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿ. ಈ ದಿನ ಮಾಡುವ ಶಿವ ಪೂಜೆಯಿಂದ ನಿಮ್ಮ ಮನೆಗೆ ಅಖಂಡ ರಾಜಯೋಗ ಬರುತ್ತದೆ. ನಿಮ್ಮ ಮನೆಯ ಮೇಲೆ ಶಿವನ ಆಶೀರ್ವಾದ ಇರುತ್ತದೆ. ಈಶಾನ್ಯ ಮೂಲೆಯನ್ನು ಈಶ್ವರನ ದಿಕ್ಕಾಗಿ ಪರಿಗಣಿಸಲಾಗುತ್ತದೆ. ಹಾಗಾಗಿ ಈ ಅಮಾವಾಸ್ಯೆಯ ದಿನ ಸಾಯಂಕಾಲ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಹಸುವಿನ ತುಪ್ಪದಿಂದ ಒಂದು ದೀಪವನ್ನು ಬೆಳಗಿಸಿ. ಈ ರೀತಿ ಮಾಡುವುದರಿಂದ ಮುಕ್ಕೋಟಿ ದೇವತೆಗಳೆಲ್ಲ ಸಂತೋಷಿಸುತ್ತಾರೆ. ಮುಖ್ಯವಾಗಿ ಈ ಸೋಮವತಿ ಅಮಾವಾಸ್ಯೆಯ ದಿನ ಆ ಪರಮೇಶ್ವರನು ಮುಕ್ಕೋಟಿ ದೇವತೆಗಳ ಜೊತೆ ಸೇರಿ ಶಿವಾಲಯದಲ್ಲಿ ನಿವಾಸ ಮಾಡುತ್ತಾನಂತೆ. ಹಾಗಾಗಿ ಇಂತಹ ಪವಿತ್ರವಾದ ದಿನ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಿಸಿದರೆ 100ರಷ್ಟು ಪುಣ್ಯಫಲ ಲಭಿಸುತ್ತದೆ. ಹಣದ ಸಮಸ್ಯೆಯಿಂದ ಕಷ್ಟಪಡುವವರು ಈ ಅಮಾವಾಸ್ಯೆಯ ದಿನ ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಒಳ್ಳೆಯ ಫಲಿತಾಂಶ ಇರುತ್ತದೆ. ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿಸಿದರೆ ನಿಮ್ಮ ಮನೆಯಲ್ಲಿ ಕಷ್ಟಗಳು ಇಲ್ಲದೆ ಯಾವಾಗಲೂ ಸುಖ ಸಂತೋಷಗಳಿಂದ ಇರುತ್ತೀರಾ. ವರ್ಷಕ್ಕೆ ಒಂದು ಸಾರಿ ಬರುವ ಈ ಸೋಮವತಿ ಅಮಾವಾಸ್ಯೆಯ ದಿನ ಕೆಲವು ಕೆಲಸ ಮಾಡುವುದರಿಂದ ಜನ್ಮ ಜನ್ಮಗಳ ದರಿದ್ರಗಳೆಲ್ಲ ತೊಲಗಿ ಹೋಗಿ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಕಷ್ಟಗಳಿಂದ ಮುಕ್ತಿ ಹೊಂದುತ್ತೀರಾ ಎಂದು ಪಂಡಿತರು ಹೇಳುತ್ತಾರೆ. ಆದರೆ ಕೆಲವು ತಪ್ಪುಗಳನ್ನು ಮಾಡಿದರೆ ಜೀವನ ಪೂರ್ತಿ ದರಿದ್ರ ಅನ್ನುವುದು ಬೆನ್ನು ಹತ್ತುತ್ತದಂತೆ. ಹಾಗಾಗಿ ಈ ಸೋಮವತಿ ಅಮಾವಾಸ್ಯೆಯ ದಿನ ನೀವು ಮಾಡುವ ಪ್ರತಿ ಕೆಲಸದಲ್ಲಿ ಜಾಗ್ರತೆ ವಹಿಸುವುದು ತುಂಬಾ ಮುಖ್ಯ. ಈ ಸೋಮವತಿ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರೂ ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಬೇಕು. ಅಮಾವಾಸ್ಯೆಯ ದಿನ ದೃಷ್ಟಿ ತೆಗೆದುಕೊಂಡರೆ ನಿಮ್ಮ ಮೇಲೆ ಇರುವ ಕೆಟ್ಟ ದೃಷ್ಟಿಯೆಲ್ಲ ತೊಲಗಿ ಹೋಗಿ ಜಾತಕದಲ್ಲಿನ ದೋಷಗಳೆಲ್ಲ ತೊಲಗಿ ಹೋಗುತ್ತದೆ. ಈ ಸೋಮವತಿ ಅಮಾವಾಸ್ಯೆಯ ದಿನ ಮನೆಯ ಮುಂದೆ ಒಂದು ಕುಂಬಳಕಾಯಿಯನ್ನು ಕಟ್ಟಿಕೊಳ್ಳಿ. ಕುಂಬಳಕಾಯಿ ಅಂದರೆ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಯಾವ ಮನೆ ಮುಂದೆ ಆದರೆ ಕುಂಬಳಕಾಯಿ ಇರುತ್ತದೋ ಆ ಮನೆಯಲ್ಲಿ ಕಷ್ಟಗಳು ಇರುವುದಿಲ್ಲ. ಅಮಾವಾಸ್ಯೆಯ ದಿನ ಮನೆಗೆ ಕುಂಬಳಕಾಯಿ ಕಟ್ಟಿಕೊಂಡರೆ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದು ಆಗುತ್ತದೆ. ನಿಮ್ಮ ಮನೆಗೆ ಒಂದು ಕುಂಬಳಕಾಯಿಯನ್ನು ತಂದು ಅದಕ್ಕೆ ಗಂಧವನ್ನು ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ನಿಮ್ಮ ಮನೆಯ ಮುಂದೆ ಕಟ್ಟಿ ಧೂಪ ಹಾಕಿ. ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದೇ ಇರುವವರು ಕಲಬಂದ ಗಿಡವನ್ನು ಆ ಮೂಲಿಕೆಯನ್ನು ಕಟ್ಟಿಕೊಳ್ಳಿ. ಹಾಗೇನೆ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರು ನಿಮ್ಮ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಅಮಾವಾಸ್ಯೆಯ ದಿನ ಕಪ್ಪು ದಾರ ಕಟ್ಟಿಕೊಂಡರೆ ನಿಮ್ಮ ಮೇಲೆ ಇರುವಂತಹ ನರದೃಷ್ಟಿ ಎಲ್ಲ ಹೋಗುತ್ತದೆ. ನರದೃಷ್ಟಿ ಬೀಳದೆ ನೀವು ಮಾಡುವ ಕೆಲಸದಲ್ಲಿ ಎಂತಹ ಅಡ್ಡಿ ಆತಂಕಗಳು ಇಲ್ಲದೆ ಇರುತ್ತೀರಾ. ಹಾಗೇನೆ ಅಮಾವಾಸ್ಯೆಯ ದಿನ ಮನೆಯಲ್ಲಿರುವ ಪ್ರತಿಯೊಬ್ಬರು ಖಂಡಿತವಾಗಿ ತಲೆ ಸ್ನಾನ ಮಾಡಬೇಕು. ಏಕೆಂದರೆ ನಿಮ್ಮ ಮೇಲೆ ಬೀಳುವಂತಹ ಕೆಟ್ಟ ದೃಷ್ಟಿ ಎಲ್ಲ ನಿಮ್ಮ ತಲೆ ಕೂದಲಿನಲ್ಲಿ ಸೇರಿಕೊಂಡಿರುತ್ತದೆ. ಹಾಗಾಗಿ ಪ್ರತಿ ಅಮಾವಾಸ್ಯೆಯ ದಿನ ಖಂಡಿತವಾಗಿ ತಲೆ ಸ್ನಾನ ಮಾಡಬೇಕು. ಇಲ್ಲವೆಂದರೆ ನಿಮ್ಮನ್ನು ದರಿದ್ರ ಬೆನ್ನತ್ತುತ್ತದೆ. ಮುಖ್ಯವಾಗಿ ಈ ಅಮಾವಾಸ್ಯೆಯ ದಿನ ತಲೆಗೆ ಎಣ್ಣೆ ಇಟ್ಟುಕೊಳ್ಳಬಾರದು. ಎಣ್ಣೆ ಅಂದರೆ ಶನಿದೇವರ ಸ್ವರೂಪ. ಹಾಗಾಗಿ ಈ ದಿನ ತಲೆಗೆ ಎಣ್ಣೆ ಇಟ್ಟುಕೊಂಡರೆ ಅಷ್ಟಮ ಶನಿ ದೋಷಗಳು ಬೆನ್ನತ್ತುತ್ತದೆ. ಅಮಾವಾಸ್ಯೆಯ ದಿನ ಮಾಂಸವನ್ನು ತಿನ್ನಬಾರದು. ಈ ದಿನ ಮಾಂಸಾಹಾರ ಸೇವಿಸಿದರೆ ಅನಾರೋಗ್ಯ ಸಮಸ್ಯೆಗಳು ಬರುತ್ತದೆ. ಹಾಗೇನೆ ಅಕ್ಕಿ, ತೊಗರಿ ಬೇಳೆ, ಕಲ್ಲು ಉಪ್ಪು, ಗೋಧಿಯನ್ನು ಖರೀದಿ ಮಾಡಬಾರದು. ಹಾಗೇನೆ ಅಮಾವಾಸ್ಯೆಯ ದಿನ ಮನೆಯ ಮುಂದೆ ರಂಗೋಲಿ ಹಾಕಬಾರದು. ಈ ದಿನ ಮನೆಯ ಮುಂದೆ ರಂಗೋಲಿ ಇದ್ದರೆ ದುಷ್ಟಶಕ್ತಿಗಳು ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾರೆ. ಹಾಗಾಗಿ ಈ ದಿನ ಮನೆಯ ಮುಂದೆ ರಂಗೋಲಿ ಹಾಕಬಾರದು. ಹಾಗೇನೆ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಇರುವವರು ಹಸುವಿಗೆ ಬೆಲ್ಲವನ್ನು ತಿನ್ನಿಸಿದರೆ ನಿಮ್ಮ ಜಾತಕದಲ್ಲಿನ ದೋಷಗಳೆಲ್ಲ ಕೂಡಲೇ ತೊಲಗಿ ಹೋಗುತ್ತದೆ. ಅಮಾವಾಸ್ಯೆಯ ದಿನ ಹೊಸ ಬಟ್ಟೆಗಳನ್ನು ಕೂಡ ಖರೀದಿ ಮಾಡಬಾರದು ಮತ್ತು ಹೊಸ ಕೆಲಸಗಳನ್ನು ಆರಂಭ ಮಾಡಬಾರದು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.